ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಆಲ್ರೆಡಿ 3 ಸ್ಟೆಪ್ಸ್ ಏನೇನು PSI ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಕನ್ಸಿಡರ್ ಮಾಡ್ಬೇಕನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಅಂಡ್ ಈ ಸಿರೀಸು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಂದ್ರೆ PSI ಟ್ರಾನ್ಸ್ಲೇಷನ್ ಏನಿದೆ ಅದು ಇವಾಗ ನಾನು ನಿಮ್ಗೇನೆ ಬೋರ್ಡ್ ಮೇಲೆ ನಾನು ಯಾವ ರೀತಿ ಮಾಡ್ಬೇಕಂತ ತೋರಿಸ್ತಾ ಹೋಗ್ತೀನಿ. ಅಂಡ್ ಈ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ನಿಮ್ಗೆ ದಯವಿಟ್ಟು ವೊಕ್ಯಾಬ್ಯುಲರಿ ಅಂಡ್ ಗ್ರಾಮರ್, ಇಂಗ್ಲಿಷ್ ಗ್ರಾಮರು ಗೊತ್ತಿರ್ಲೇಬೇಕಾಗತ್ತೆ. ಸ್ವಲ್ಪ ಕನ್ನಡ, ನಾವು ಆಲ್ರೆಡಿ ಕರ್ನಾಟಕ ಇರೋದ್ರಿಂದ ನಮ್ಗೆ ಕನ್ನಡ ಈಸಿಯಾಗಿ ಗೊತ್ತಾಗುತ್ತೆ, ಬಟ್ ಇಂಗ್ಲಿಷ್ ಗ್ರಾಮರು ನಮ್ಗೆ ಅವಶ್ಯಕತೆ ಇರುತ್ತೆ. PSI ನೋಟಿಫಿಕೇಶನ್ ಯಾವಾಗ ಬೇಕಾದ್ರೂ ಆಗೋ ಚಾನ್ಸಸ್ ಇರೋದ್ರಿಂದ ನಿಮ್ಮ ಪೇಪರ್ ವನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಅಂಡ್ ಮೋರ್ ಓವರ್ ನಮ್ಮ NCG ಸಂಸ್ಥೆಯಲ್ಲಿ ಆಲ್ರೆಡಿ 1-to-1 ಮೆಂಟರಿಂಗ್ ಅಲ್ಲಿ PSI ಟ್ರಾನ್ಸ್ಲೇಷನ್ ನಡೀತಾ ಇದೆ. PSI ಟ್ರಾನ್ಸ್ಲೇಷನ್ ಜೊತೆಗೆ ನಿಮ್ಗೆ ಎಸ್ಸೆ ರೈಟಿಂಗ್ ಇರ್ಬೋದು, ಪ್ರಿಸೈಸ್ ರೈಟಿಂಗ್ ಇರ್ಬೋದು, ಪ್ರತಿಯೊಂದು ಕೂಡ ನಡೀತಿದೆ. ಅಂಡ್ ಇದಕ್ಕೆ ಸಂಬಂಧಪಟ್ಟಂತೆ ನಾವು March 7ರಿಂದ ಕೂಡ ಹೊಸ ಬ್ಯಾಚಸ್ ನ ಅನೌನ್ಸ್ ಮಾಡ್ತಿದೀವಿ. ಯಾರ್ಯಾರು PSI ಟ್ರಾನ್ಸ್ಲೇಷನ್ಗೆ ಇಂಟ್ರೆಸ್ಟ್ ಇದೆಯೋ ಅಂಡ್ ಅಟ್ ದ ಸೇಮ್ ಟೈಮ್ ನಿಮಗೆ ಎಸ್ಸೆ ಇರ್ಬೋದು, ಪ್ರಿಸೈಸ್ ರೈಟಿಂಗ್ ಇರ್ಬೋದು, ಸೊ ಇದಕ್ಕೆ ಸಂಬಂಧಪಟ್ಟಂತೆ March 7ನೇ ತಾರೀಕಿಂದ ಶುರು ಮಾಡ್ತಿದೀವಿ ಹೊಸ ಬ್ಯಾಚಸ್. ಯಾರ್ಯಾರು ಪೇಪರ್ ವನ್ನ ಇವಾಗಲಿನ ಪ್ರಿಪರೇಷನ್ ಶುರು ಮಾಡ್ಬೇಕಂತ ಇದ್ದೀರೋ ದಯವಿಟ್ಟು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಸೊ ನೋಡೋಣ ನಿಮಗೆ ಇದು ಒಂದು ಲೈಕ್ ಯಾವ ತರ ಇರುತ್ತೆ ಅಂದ್ರೆ 1 ಲೈನರ್ 2 ಲೈನರ್ ಈ ತರ ಇರ್ತಾ ಹೋಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಇಟ್ ಇಸ್ ನಾಟ್ ಲೈಕ್ ನಾರ್ಮಲ್ ಸೆಂಟೆನ್ಸ್ ತರ ಅಲ್ಲ, ಕೆಲವೊಂದಷ್ಟು ಬೇರೆ ಬೇರೆ ರೀತಿ ನಾನಿಲ್ಲಿ ಅಪ್ಲೈ ಮಾಡ್ತಾ ಹೋಗ್ತಿದ್ದೀನಿ. ಯಾವ ರೀತಿ ಅಂತ ಅಂದ್ರೆ ನಿಮ್ಗೆ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಇರ್ಬೋದು, ಕಂಡೀಷನಲ್ ಸೆಂಟೆನ್ಸ್ ಇರ್ಬೋದು, ಅದು ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಅಂಡ್ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಏನೇನ್ ಕನ್ಸಿಡರ್ ಮಾಡ್ಬೇಕು ಅನ್ನೋದು ನಿಮ್ಗೆ ಇದ್ರ ಮುಖಾಂತರ ಗೊತ್ತಾಗುತ್ತೆ. ಇಲ್ಲಿ ಏನ್ ಹೇಳ್ತಿದ್ದಾರೆ, ಇದು ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಅಂಡ್ ಕನ್ನಡ ಟು ಇಂಗ್ಲಿಷ್ ಕೂಡ ನಡೆಯುತ್ತೆ. ದ ಪೊಲೀಸ್ ಅರೆಸ್ಟೆಡ್ ದ ಥೀಫ್ ಎಸ್ಟರ್ಡೇ ಅಂತ ಇದೆ. ಓಕೆನಾ? ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಕನ್ಸಿಡರ್ ಮಾಡ್ಬೇಕಾಗಿರೋದೇನು, ಎಸ್ಟರ್ಡೇ ಅನ್ನೋದು. ಏನ್ ಎಸ್ಟರ್ಡೇ ಅಂತ ಅಂದ್ರೆ ಇಟ್ ಈಸ್ ಅಡ್ವರ್ಬ್ ಆಫ್ ಟೈಮ್ ಅಂತ ಹೇಳ್ತೀವಿ. ಸೊ ಅದು ಪಾಸ್ಟ್ ನ ರೆಪ್ರೆಸೆಂಟ್ ಮಾಡ್ತಿದೆ. ಅಂಡ್ ಈ ಸೆಂಟೆನ್ಸ್ ಅಲ್ಲಿ ಇನ್ನೊಂದು ಕೀ ಟೇಕ್ ಅವೇಸ್ ಹೇಳ್ಬೇಕು. ಏನಂತ ಅಂದ್ರೆ ಎಲ್ಲಿ ಟೈಮ್ ಎಕ್ಸ್ಪ್ರೆಷನ್ಸ್ ಇರುತ್ತೋ ಅದನ್ನ ಅಡ್ವರ್ಬ್ ಆಫ್ ಟೈಮ್ ಅಂತ ಹೇಳ್ತೀವಿ. ಎಸ್ಟರ್ಡೇ ಇತ್ತು ಅಂದ್ರೆ ಪಾಸ್ಟಿಗೆ ರೆಫರ್ ಆಗುತ್ತೆ, ನೌ ಇತ್ತು ಅಂದ್ರೆ ಪ್ರೆಸೆಂಟಿಗೆ ರೆಫರ್ ಆಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಈ ತರ ಟೈಮ್ ಎಕ್ಸ್ಪ್ರೆಷನ್ಸ್ ನಾವು ಯೂಶಲಿ ಲಾಸ್ಟ್ ಅಲ್ಲಿ ಇಡ್ತೀವಿ. ಸೊ ನೀವು ಕನ್ನಡ ಟು ಇಂಗ್ಲಿಷ್ ಮಾಡ್ಬೇಕಾದ್ರೂ ಅಷ್ಟೇನೆ ಈ ತರ ವರ್ಡ್ಸ್ ಏನಾದ್ರು ಬಂತು ಅಂದಾಗ ಅದನ್ನ ದಯವಿಟ್ಟು ಲಾಸ್ಟ್ ಅಲ್ಲೇ ಇಡಿ. ಓಕೆನಾ? ಸೊ ಇಲ್ಲಿ ಎಸ್ಟರ್ಡೇ ಅಂದ ತಕ್ಷಣ ನಮಗೆ ಗೊತ್ತಾಯ್ತು ಏನಾಗಿದೆ, ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಹೌದಾ? ನೆಕ್ಸ್ಟ್ ನೋಡಿ, ಇಲ್ಲಿ ಹೂ ಅಂದ್ರೆ ಯಾರು, ಸಬ್ಜೆಕ್ಟ್. ದ ಪೊಲೀಸ್ ಅನ್ನೋದು ಏನಾಗತ್ತೆ, ಸಬ್ಜೆಕ್ಟ್ ಆಗತ್ತೆ. ಕರ್ತೃ, ಹೌದಲ್ವಾ? ನಮಗೆ ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ತರ ಇರುತ್ತೆ, ಸಬ್ಜೆಕ್ಟ್, ವರ್ಬ್ ಪ್ಲಸ್ ಆಬ್ಜೆಕ್ಟ್. ಕರ್ತೃ ಇದು ಪ್ರತಿಯೊಬ್ಬರಿಗೂ ಕೂಡ ಬೇಕಿರುವಂತದ್ದು. ಕರ್ತೃ, ಕ್ರಿಯಾ, ಹಾಗೆ ಕರ್ಮ. ಯಾವುದು ಇಂಗ್ಲಿಷ್ ಅಲ್ಲಿ. ಕನ್ನಡ ಬಂತು ಅಂದಾಗ ಕನ್ನಡದಲ್ಲಿ ಮಾತಾಡ್ತೀನಿ ನಾನು, ಯಾವಾಗ್ಲೂ ಕನ್ನಡದಲ್ಲಿ ಕ್ರಿಯಾಪದ ಲಾಸ್ಟ್ ಅಲ್ಲಿ ಇರುತ್ತೆ. ಬಟ್ ಇಂಗ್ಲಿಷ್ ಅಲ್ಲಿ ಸ್ಟ್ರಕ್ಚರ್, ಸೆಂಟೆನ್ಸ್ ಸ್ಟ್ರಕ್ಚರ್ ಈ ತರ ಇದೆ. ದ ಪೊಲೀಸ್ ಅಂತ ಇದೆ, ಹೌದಲ್ವಾ? ನೆಕ್ಸ್ಟ್ ನಿಮಗೆ ಅರೆಸ್ಟೆಡ್ ಅನ್ನೋದಿದೆ, ವರ್ಬ್ ಇದೆ, ಕ್ರಿಯಾಪದ ಇದೆ. ಅದಾಗಿದಾದ್ಮೇಲೆ ದ ಥೀಫ್ ಅಂತ ಇದೆ, ಎಸ್ಟರ್ಡೇ ಅಂತ ಇದೆ. ಇದ್ರಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ನಮಗೆ ಏನು ಯಾವ್ಯಾವ್ದು ಅಂತ. ಫಾರ್ ಎಕ್ಸಾಂಪಲ್ ಇವಾಗ ದ ಪೊಲೀಸ್ ಅಂತ ಅಂದ್ರೆ ಸಬ್ಜೆಕ್ಟ್. ಹೂ ಯಾರದು, ಪೊಲೀಸ್. ಏನ್ ಮಾಡಿದ್ರು ಅವರು, ಅರೆಸ್ಟ್ ಮಾಡಿದ್ರು. ಯಾರನ್ನ, ಥೀಫ್ ನ. ಯಾವಾಗ, ನಿನ್ನೆ. ಓಕೆನಾ? ಸೊ ಹೂ ಅಂತ ಬಂತು ಅಂದಾಗ ಪೊಲೀಸ್ ಸಬ್ಜೆಕ್ಟ್ ಆಗುತ್ತೆ. ವಾಟ್ ಹ್ಯಾಪನ್, ಅರೆಸ್ಟೆಡ್ ಅದು ವರ್ಬ್ ಆಗಿದೆ, ಕ್ರಿಯಾಪದ ಆಗಿದೆ. ಯಾರನ್ನ, ಥೀಫ್ ನ, ಕಳ್ಳನ್ನ. ಯಾವಾಗ, ಎಸ್ಟರ್ಡೇ. ಸೊ ಟೆನ್ಸ್ ಆಲ್ರೆಡಿ ಗೊತ್ತಾಗಿದೆ, ಅದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಂದಿದ ತಕ್ಷಣ ಅದರಲ್ಲಿ ಯಾವ ಟೆನ್ಸ್ ಅಂತ ನಾವು ನೋಡ್ಕೋಬೇಕು. ಇಂಗ್ಲಿಷ್ ಅಲ್ಲಿ ಬಂತು ಅಂದಾಗ 12 ಟೆನ್ಸಸ್ ಗಳನ್ನ ನೋಡ್ತೀವಿ. ಕನ್ನಡ ಬಂತು ಅಂದಾಗ ಬರೀ 3 ಟೆನ್ಸ್ ಗಳ ಬಗ್ಗೆ ನಾವು ಮಾತಾಡ್ತೀವಿ. ಇಲ್ಲಿ ಇದು ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ತರ ಇದೆ ನೋಡಿ. ಸಬ್ಜೆಕ್ಟ್ ದ ಪೊಲೀಸ್ ಅನ್ನೋದು ಸರಿ ಇದೆ. ಇದು ಅದಾಗಿದ್ಮೇಲೆ ವರ್ಬ್ ಇದೆ, ಆಬ್ಜೆಕ್ಟ್ ಇದೆ, ಪ್ಲಸ್ ಅಡ್ವರ್ಬ್ ಆಫ್ ಟೈಮ್ ಇದೆ, ಅದನ್ನ ಬಿಡಿ. ಓಕೆನಾ? ಸೊ ಇಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು 4 ನೋಡ್ತೀವ. ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಸೈಡಿಗೆ ಇಟ್ಟು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಗೆ ಇಲ್ಲಿ ING ಫಾರ್ಮ್ ಇಲ್ಲ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಗೆ ಹ್ಯಾಡ್ ಇರ್ಬೇಕಿತ್ತು, ಹ್ಯಾಡ್ ಇಲ್ಲ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಗೆ ಅಗೈನ್
ಹ್ಯಾಡ್ ಪ್ಲಸ್ ING ಇರ್ಬೇಕಿತ್ತು, ಇಲ್ಲಿ ಇಲ್ಲ. ಸೊ ಅದ್ರ ಅರ್ಥ ಏನಿದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಇದನ್ನ ನಾನು ಹೇಗೆ ಕನ್ವರ್ಟ್ ಮಾಡ್ಲಿ ಇವಾಗ? ಓಕೆನಾ? ಸೊ ಈ ವಿಡಿಯೋ ಜೊತೆ ನಾನು ನಿಮ್ಗೆ ಏನ್ ಮಾಡ್ತಿದ್ದೀನಿ, ಕೀ ಟೇಕ್ ಅವೇಸ್ ಅಂತ ಅಂದ್ರೆ ಒಂದೊಂದು ಎಕ್ಸಾಂಪಲ್ ಇಂದನೂ ಕೂಡ ನೀವು ಏನನ್ನ ಒಂದು ಸೈಡ್ ಅಲ್ಲಿ ನೀವು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಒಂದೊಂದು ಸೆಂಟೆನ್ಸ್ ಅಲ್ಲೂ ಕೂಡ ನಿಮಗೆ ಒಂದೊಂದಷ್ಟು ನೀವು ಅರ್ಥ ಮಾಡ್ಕೊಳ್ಳೋದು ಇರುತ್ತೆ. ಸೊ ನೆಕ್ಸ್ಟ್ ನೀವು ರಿಯಲ್ ಆಗಿ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಎಕ್ಸಾಮ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ನಾನು ಅಟ್ ದ ಎಂಡ್ ಆಫ್ ದಿ ವಿಡಿಯೋದಲ್ಲಿ ನಿಮಗೆ ಹೋಮ್ ವರ್ಕ್ ನ ಕೊಡ್ತಿದ್ದೀನಿ. ಆ ಹೋಮ್ ವರ್ಕ್ ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಓಕೆನಾ? ಸೊ ನೋಡೋಣ ಯಾರ್ಯಾರ ಟ್ರಾನ್ಸ್ಲೇಷನ್ ಯಾವ ರೀತಿ ಇದೆ ಅಂತ. ಸೊ ದ ಪೊಲೀಸ್ ಅನ್ನೋದನ್ನ ನಾನು ಪೊಲೀಸರು ಅಂತ ಮಾಡ್ಬೋದಾ? ಐ ಹೋಪ್ ಇದು ನಿಮ್ಗೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಪೊಲೀಸರು. ಓಕೆ, ನನಗೆ ಕರ್ತೃಪದ ಸ್ಟಾರ್ಟಿಂಗ್ ಅಲ್ಲಿ ಬಂತು. ಅದಾಗಿದಾದ್ಮೇಲೆ ಅರೆಸ್ಟೆಡ್ ದ ಥೀಫ್ ಎಸ್ಟರ್ಡೇ ಅಂತ ಇದೆ. ಯಾವಾಗ್ಲೂ ನಾವು ಇಂಗ್ಲಿಷ್ ಅಲ್ಲಿ ಮಾತ್ರ ಅಡ್ವರ್ಬ್ ಆಫ್ ಟೈಮ್ ನ ಯೂಶಲಿ ನಾವು ಲಾಸ್ಟ್ ಅಲ್ಲಿ ಇರ್ತೀವಿ. ಬಟ್ ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ನಾವು ಹಾಗೆ ಮಾಡೋದಿಲ್ಲ. ಏನ್ ಬರ್ಬೇಕು ನೆಕ್ಸ್ಟ್? ಪೊಲೀಸರು ಆದ್ಮೇಲೆ ನಿನ್ನೆ. ನಮಗೆ ನೆಕ್ಸ್ಟ್ ಕನ್ನಡ ಯಾವ ರೀತಿ ಇದೆ? ಕರ್ತೃ, ಕರ್ಮ ಮತ್ತೆ ಕ್ರಿಯಾ ಅಲ್ವಾ? ಇದೇ ರೀತಿ ಇಡ್ಬೇಕು. ಅವಾಗ ಮಾತ್ರನೇ ಸೆಂಟೆನ್ಸ್ ಫ್ಲೋ ಸಿಗೋದು. ಉಲ್ಟಂ ಪಲ್ಟ ಮಾಡೋ ಹಾಗಿಲ್ಲ. ಪೊಲೀಸರು ಆಯ್ತು. ನಿನ್ನೆ ಇಲ್ಲಿ ಯಾರಿದಾರ ಆಬ್ಜೆಕ್ಟ್? ಕಳ್ಳನನ್ನು. ಹೌದಲ್ವಾ? ಕಳ್ಳನನ್ನು ಬಂಧಿಸಿದರು. ನೀವು ಬೇಕಾದ್ರೆ ಇಲ್ಲ ಇವಾಗ ಲಿಟ್ರಲ್ ಟ್ರಾನ್ಸ್ಲೇಷನ್ ಅಂತ ಹೇಳ್ತಾರೆ ಗೊತ್ತಾ? ದ ಪೊಲೀಸ್ ಅನ್ನೋದಕ್ಕೆ ಪೊಲೀಸರು, ಅರೆಸ್ಟೆಡ್ ಅನ್ನೋದಕ್ಕೆ ಬಂಧಿಸಿದರು ಅಂತ ಮಾಡ್ಕೋಬಹುದು. ಹೌದಲ್ವಾ? ದ ಥೀಫ್, ಬಂಧಿಸಿದರು ಯಾಕೆ? ಆಲ್ರೆಡಿ ಎಸ್ಟರ್ಡೇ ಇದೆ, ಅದಕ್ಕೆ ಪಾಸ್ಟ್ ಟೆನ್ಸ್. ದ ಥೀಫ್ ಅನ್ನೋದಕ್ಕೆ ಕಳ್ಳನನ್ನು. ಯಾಕೆ? ನಾವು ಕರ್ಮಪದ ಬರಿಬೇಕಾದ್ರೆ ಹಾಗೆ ಅಲ್ವಾ ಬರೆಯೋದು ಕನ್ನಡದಲ್ಲಿ. ನೆಕ್ಸ್ಟ್ ಎಸ್ಟರ್ಡೇ ಅನ್ನೋದು ನಿನ್ನೆ ಆಗತ್ತೆ. ಸೊ ಅರೇಂಜ್ಮೆಂಟ್ ಆಫ್ ವರ್ಡ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಟ್ರಾನ್ಸ್ಲೇಷನ್ ಯಾವಾಗ ಮಾತ್ರನೇ ನಮಗೆ ಏನಾಗುತ್ತೆ, ಪ್ರಾಪರ್ ಫ್ಲೋ ಆಫ್ ಟ್ರಾನ್ಸ್ಲೇಷನ್, ಫ್ಲೋ ಆಫ್ ರೀಡಿಂಗ್ ನಾವು ಓದ್ಬೇಕಾದ್ರೆ ಕರೆಕ್ಟ್ ಆಗಿ ಸಿಗೋದು. ಇವಾಗ ಇದು ಸರಿ ಇದೆ. ಇದರಲ್ಲಿ ಏನೇನ್ ಕಲ್ತ್ಕೋಬೇಕಾಗಿದೆ ಅಂತ ಅಂದ್ರೆ, ಒಂದು ಅರೆಸ್ಟೆಡ್ ಈಸ್ ಅ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೀವಿ. ಏನಿದು ಟ್ರಾನ್ಸಿಟಿವ್ ವರ್ಬ್ ಅಂದ್ರೆ, ವರ್ಬ್ ಅಲ್ಲಿ ಎರಡಿದೆ, ಒಂದು ಟ್ರಾನ್ಸಿಟಿವ್, ಇನ್ನೊಂದು ಇಂಟ್ರಾನ್ಸಿಟಿವ್ ಅಂತ. ಅರೆಸ್ಟೆಡ್ ಅಂತ ಅಂದ್ರೆ ಪ್ರತಿ ನೀವು ಯಾವುದೇ ಸೆಂಟೆನ್ಸ್ ನ ನೋಡಿ ಅಲ್ಲಿ ಕ್ರಿಯಾಪದ ಇರುತ್ತೆ ಗೊತ್ತಾ, ವರ್ಬ್ ಇರುತ್ತೆ ಗೊತ್ತಾ, ಅದಕ್ಕೆ ನೀವು ಯಾರನ್ನು ಮತ್ತೆ ಏನನ್ನು ಅಂತ ಕ್ವಶನ್ ಮಾಡ್ಬೇಕು. ಏನಂತ? ವಾಟ್ ಅಥವಾ ಹೂಮ್ ಅಂತ. ವಾಟ್ ಅಂದ್ರೆ ಏನನ್ನು, ಹೂಮ್ ಅಂತ ಅಂದ್ರೆ ಯಾರನ್ನು ಅಂತ. ಓಕೆನಾ? ಸೊ ಅರೆಸ್ಟೆಡ್ ಅಂತ ಬಂತು ಅಂದಾಗ ಇಲ್ಲಿ ಅರೆಸ್ಟೆಡ್ ಅನ್ನೋ ಪದ ಟ್ರಾನ್ಸಿಟಿವ್ ವರ್ಬ್ ಯಾಕೆ ಆಗಿದೆ ಅಂತ ಅಂದ್ರೆ, ಬಂಧಿಸಿದರು ಅಂತಂದ್ರೆ ಯಾರನ್ನು ಅಂತ ಕೇಳ್ಬೋದು ನಾವು. ಹೌದಲ್ವಾ? ಅವಾಗ ಏನಾಗುತ್ತೆ, ನಮ್ಗೆ ಆಬ್ಜೆಕ್ಟ್ ಸಿಗುತ್ತೆ, ಕರ್ಮಪದ ಸಿಗುತ್ತೆ. ನೀವು ಕನ್ನಡ ಗ್ರಾಮರ್ ಅಲ್ಲೂ ಕೂಡ ಅಕರ್ಮಕ, ಸಕರ್ಮಕ ಕ್ರಿಯಾಪದಗಳ ಬಗ್ಗೆ ನೋಡಿರ್ತೀರ ಅಲ್ವಾ? ಅಕರ್ಮಕ ಅಂತ ಅಂದ್ರೆ ಅಲ್ಲಿ ಕರ್ಮಪದ ರಿಕ್ವೈರ್ಮೆಂಟ್ ಇರೋದಿಲ್ಲ. ಸಕರ್ಮಕ ಅಂದ್ರೆ ಕರ್ಮಪದ ರಿಕ್ವೈರ್ಮೆಂಟ್ ಇರುತ್ತೆ. ಇಲ್ಲೂ ಹಾಗೇನೆ ಟ್ರಾನ್ಸಿಟಿವ್ ಮತ್ತೆ ಇಂಟ್ರಾನ್ಸಿಟಿವ್ ವರ್ಬ್ ಅಂತ. ಸೊ ಅಲ್ಲಿ ಕ್ರಿಯಾಪದದಲ್ಲಿ ಈ ಎರಡೂ ಕ್ವಶನ್ಗೆ ನಮ್ಗೆ ಆನ್ಸರ್ ಸಿಕ್ಕಿಲ್ಲ ಅಂತ ಅಂದ್ರೆ ಅದು ಇಂಟ್ರಾನ್ಸಿಟಿವ್ ವರ್ಬ್ ಅಂತ. ಓಕೆನಾ? ಸೊ ಆ ತರದ್ದು ಮತ್ತೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಎಕ್ಸಾಂಪಲ್ ಸಮೇತ ನಾನು ಹೇಳ್ತೀನಿ. ಇದು ಒಂದನ್ನ ಕಲ್ತ್ಕೊಳ್ಬೇಕಾಗತ್ತೆ ನೋಡಿ. ಬಿಕಾಸ್ ಇಟ್ ಆನ್ಸರ್ಸ್ ಅರೆಸ್ಟೆಡ್ ಹೂಮ್, ದ ಥೀಫ್. ಹೌದಲ್ವಾ? ಯಾರನ್ನ ಬಂಧಿಸಿದ್ ನಾವಿಲ್ಲಿ? ಕಳ್ಳನನ್ನು. ಸೊ ಆಬ್ಜೆಕ್ಟ್ ಈಸ್ ಕ್ಲಿಯರ್ಲಿ ಪ್ರೆಸೆಂಟ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಚಿಕ್ಕದಿರ್ಬೋದು, ಬಟ್ ನೀವು ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದು ಒನ್ ಲೈನರ್ ಟ್ರಾನ್ಸ್ಲೇಷನ್ ಇರುತ್ತೆ. ಸೊ ನಿಮಗೆ ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ಬಂದ್ರೂ ಕೂಡ ಟ್ರಾನ್ಸ್ಲೇಷನ್ ಇದೇ ತರ ರೀತಿ ನಡೆಯುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ನಿಧಾನಕ್ಕೆ ಹೋಗುತ್ತೆ, ಹೋಗ್ತಾ ಹೋಗ್ತಾ ನಿಮಗೆ ಅಡ್ವಾನ್ಸ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ತಿಳ್ಕೊಬೇಕು ಅಂತಾನೆ ದಯವಿಟ್ಟು ನೀವು 8296948459 ಈ ನಂಬರ್, ಹಾಗೆ 9606947441 ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಡೀಟೇಲ್ಸ್ ನ ತಿಳಿಸ್ಕೊಡ್ತಾರೆ. ಹೋಮ್ ವರ್ಕ್ ಇದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕಾಗತ್ತೆ. ದ ಜಡ್ಜ್ ಪನಿಶ್ ದ ಕ್ರಿಮಿನಲ್, ಹಾಗೆ ದ ಟೀಚರ್ ಕಾಲ್ಡ್ ದ ಸ್ಟೂಡೆಂಟ್. ಪಾಸ್ಟ್ ಟೆನ್ಸ್ ಬಗ್ಗೆ ಮಾತಾಡ್ತಿದೀವಿ, ನಿಮಗೆ ಪಾಸ್ಟ್ ಟೆನ್ಸ್ ದ ಎಕ್ಸಾಂಪಲ್ ಕೊಟ್ಟಿರೋದು. ಸೊ ನೋಡಿ, ಯಾರ್ಯಾರು ಟ್ರಾನ್ಸ್ಲೇಷನ್ ಮಾಡಿ ಆನ್ಸರ್ ಮಾಡ್ತೀರಾ ಅಂತ ನೋಡೋಣ. ಇದೇ ತರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.